ಪೇಡ್ ಪ್ರೀಮಿಯರ್ ಅನ್ನೋದು ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ. ಅದ್ರಲ್ಲೂ ಕೂಡ ಎಲ್ಲದಕ್ಕಿಂತ ಮುಂಚೆ ಮೈಸೂರಲ್ಲೇ ಫಸ್ಟ್ ಇಡ್ತಾರೆ. ಈ ಸಿನಿಮಾನ ನೋಡೋದಕ್ಕಿಂತ ಮುಂಚೆ ಈ ಸಿನಿಮಾದ ಸಾಂಗ್ಸ್ ಗಳನ್ನ ಕೇಳಿದೆ. ಮೈಂಡ್ ಬ್ಲೋ ಆಗೋ ಲೆವೆಲ್ ಅಲ್ಲಿ ಮ್ಯೂಸಿಕ್ ನ ಕಂಪೋಸ್ ಮಾಡಿದ್ರು ಡಿ ಐಮಾನ್ ಅವರು. ಇನ್ನು ಈ ಸಿನಿಮಾದಲ್ಲಿ ಕೊಟ್ಟಿರುವಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಗೇನೆ ಮ್ಯೂಸಿಕ್ ಥಿಯೇಟರ್ ಒಳಗಡೆ ಎದ್ದು ಕುಣಿದು ಬಿಡಬೇಕು ಆ ಲೆವೆಲ್ ಅಲ್ಲಿ ಇದೆ ಮ್ಯೂಸಿಕ್. ಪರ್ಸನಲಿ ಇದಕ್ಕೆ ನಾನು ಫಿದಾ. ಸಿನಿಮಾಗೆ ಟೈಟಲ್ ನ ಇಟ್ಟಿದ್ದಾರೆ ಏಳುಮಲೆ ಅಂದ್ರೆ ಮಹದೇಶ್ವರನ್ ಬೆಟ್ಟ. ಇಲ್ಲಿ ನಡೆಯುವಂತ ಒಂದು ಸ್ಟೋರಿ ಘಟನೆ, ರಿಯಲ್ ಸ್ಟೋರಿ, ನಿಜವಾಗಿ ನಡೆದಿರುವಂತ ಘಟನೆನ ಇವರು ಸಿನಿಮಾಗ್ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜಸ್ ನ ಮಾಡ್ಕೊಂಡು. ಇದು ರಾಣಾ ಅವರ ಎರಡನೇ ಸಿನಿಮಾ. ಏಕಲವ್ಯ ಆದ್ಮೇಲೆ ಇದೇನೆ. ಬರ್ದಿಟ್ಕೋಬಿಡಿ, ಏಕಲವ್ಯಗಿನ ಒಂದ್ ಕೈ ಜಾಸ್ತಿ ಈ ಸಿನಿಮಾ ನಿಮ್ಮನ್ನ ಎಕ್ಸೈಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಮೊದಲನೇದಾಗಿ ಸಿನಿಮಾ ತುಂಬಾನೇ ನ್ಯಾಚುರಲ್ ಆಗಿ ಎಕ್ಸಲೆಂಟ್ ಆಗಿ ಮೂಡಿ ಬಂದ್ಬಿಟ್ಟಿದೆ ಸ್ಕ್ರೀನ್ ಪ್ಲೇ ಒಳಗಡೆ. ಡೈರೆಕ್ಟರ್ ಗೆ ಆಟ್ಸಾಫ್ಟ್ ಹೇಳಲೇಬೇಕು. ಪುನೀತ್ ರಂಗಸ್ವಾಮಿ ಟೋಟಲ್ ಆಗಿ 15 ವರ್ಷ ಎಕ್ಸ್ಪೀರಿಯನ್ಸ್ ನ ಇಟ್ಕೊಂಡು ಈಗ ಸಿನಿಮಾನ ಮಾಡಿದ್ದಾರೆ ಏಳುಮಲೆ. ಇನ್ನ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ತರುಣ್ ಸುಧೀರ್ ಹಾಗೇನೆ ನಾಗೇಂದ್ರ. ಇಬ್ರು ಸೇರ್ಕೊಂಡು ಈ ಸಿನಿಮಾಗೆ ದುಡ್ಡು ಹಾಕಿದ್ದಾರೆ. ಪೈಸಾ ವಸೂಲ್. ಒಂದ್ ವಿಚಿತ್ರ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಹೀರೋಯಿನ್ ಪ್ರಿಯಾಂಕಾ ಆಚಾರ್ ನಮ್ ಮೈಸೂರವ್ರಂತೆ. ಅದನ್ನ ಅವ್ರ ಬಾಯಿಂದಾನೆ ಕೇಳಿದ್ಮೇಲೆ ದಿಲ್ ಖುಷ್. ರಿಯಲ್ ಆಗಿ ನೋಡಿದಾಗ ಎಷ್ಟು ಕ್ಯೂಟ್ ಆಗಿದ್ರು ಅದಕ್ಕಿನ್ನ ಒಂದ್ ಕೈ ಜಾಸ್ತಿ ಸ್ಕ್ರೀನ್ ಪ್ಲೇ ಒಳಗಡೆ ಚೆನ್ನಾಗಿ ಕಾಣಿಸ್ತಾರೆ. ನೋಡ್ತಿದಂಗೆ ದಿಲ್ ಒಳಗಡೆ ನುಗ್ಬಿಟ್ಟು ಅವ್ರ ಜೊತೆ ಲವ್ ಆಗ್ಬಿಡ್ತದೆ. ಅಷ್ಟೊಂದು ಕ್ಯೂಟ್ ಆಗಿದ್ದಾರೆ ಮುದ್ದಾಗಿ. ಪರ್ಸನಲಿ ಈ ಸಿನಿಮಾ ನನಗಂತೂ ತುಂಬಾನೇ ಇಷ್ಟ ಆಗೋಯ್ತು. ಅದಕ್ಕೋಸ್ಕರ ಈ ಸಿನಿಮಾದ ಸ್ಟೋರಿ ಒಂದು ಚೂರು ಬಿಟ್ಕೊಳ್ಳಲ್ಲ, ಸ್ಪಾಯ್ಲರ್ ಫ್ರೀ. ಏಳುಮಲೆ ಅಂತಿದಾಗನೆ ಫಸ್ಟ್ ನೆನಪಾಗೋದು ನಿಮಗೆ ಮಹದೇಶ್ವರನ್ ಬೆಟ್ಟ. ಅಲ್ಲಿ ನಡೆಯುವಂತ ಒಂದು ಸ್ಟೋರಿ, ಲವ್ ಸ್ಟೋರಿ. ಈ ಲವ್ ಸ್ಟೋರಿ ಒಳಗಡೆ ಇನ್ನೂ 5 ಕಥೆಗಳು ಆಡ್ ಆಗ್ತಾ ಹೋಗ್ತವೆ. ಅಂದ್ರೆ ಅದ್ ಯಾವ್ಯಾವ ರೀತಿ ಕಥೆಗಳು, ಎಲ್ಲಿಂದ ಬರ್ತವೆ, ಹೆಂಗ್ ಬರ್ತವೆ, ಇವ್ರ ಜೊತೆ ಹೆಂಗ್ ಕನೆಕ್ಟ್ ಆಗ್ತವೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ಹೋಗಿ ನೋಡ್ಬೇಕು. ಇಷ್ಟು ಸಾಕಲ್ವಾ? ಸಾಕಿಷ್ಟು. ಸಿನಿಮಾದಲ್ಲಿ ಇನ್ನೂ ಒಂದ್ ಪಾಯಿಂಟ್ ತುಂಬಾನೇ ಇಷ್ಟ ಆಯ್ತು. ಈ ಸಿನಿಮಾದಲ್ಲಿ ತಮಿಳ್ ಹಾಗೇನೆ ತೆಲುಗು ಹಾಗೇನೆ ಕನ್ನಡ ಈ 3 ಭಾಷೆಗಳನ್ನ ಯೂಸ್ ಮಾಡ್ಕೊಂಡು ಸಿನಿಮಾನ ಮಾಡಿದ್ದಾರೆ. 70% ಕನ್ನಡದಲ್ಲಿದ್ರೆ ಇನ್ 20% ತಮಿಳಲ್ಲಿದೆ, ಇನ್ನೊಂದು 10% ಅಲ್ಲಿ ಇಲ್ಲಿ ಸ್ವಲ್ಪ. ಸೊ ನೋಡ್ತಿರುವಂತ ಆಡಿಯನ್ಸ್ ಗೆ ಡಿಫ್ರೆನ್ಸ್ ಗೊತ್ತಾಗಬಾರ್ದು, ನ್ಯಾಚುರಲ್ ಆಗಿರ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ. ಒರಿಜಿನಲ್ ಆಗಿ ತಮಿಳ್ ಆಕ್ಟರ್ ನೇ ಕರ್ಕೊಂಡ್ಬಂದು ಅವ್ರ ಕೈಲೇ ಆಕ್ಟ್ ಮಾಡಿಸಿದ್ದಾರೆ. ಒರಿಜಿನಲ್ ಟಚ್ ಬೇಕು ಅಂತ. ಇದು ಮಾತ್ರ ಈ ಸಿನಿಮಾದಲ್ಲಿ ತುಂಬಾನೇ ನ್ಯಾಚುರಲ್ ಆಗಿ ವರ್ಕ್ ಆಗೋದ್ರ ಜೊತೆಗೆ ನನಗಂತೂ ಇಂಪ್ರೆಸ್ ಮಾಡ್ಬಿಡ್ತು. ಸಿನಿಮಾದ ಓಪನಿಂಗ್ ಶಾಟ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ವರ್ಗುನು ಕೂಡ ನಿಮ್ಮನ್ನ ಹೆಂಗ್ ಎಂಗೇಜ್ಮೆಂಟ್ ಮಾಡ್ಕೋತದೆ ಅಂದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಹೆಂಗ್ ಎಂಗೇಜಿಂಗ್ ಆಗಿ ಇಟ್ಕೋತದೆ ಅಂದ್ರೆ ಮುಂದೆ ಏನಾಗಬಹುದು, ಮುಂದೆ ಸ್ಟೋರಿ ಯಾವ ರೀತಿ ಹೋಗ್ಬಹುದು, ಇದೇ ರೀತಿ ಬಂದ್ರೆ ಚೆನ್ನಾಗಿರ್ತದೆ ಅಂತ ನಿಮ್ ಮೈಂಡ್ ಒಳಗಡೆ ಒಂದು ಕಥೆನೆ ಉಟ್ಕೊಂಡ್ಬಿಡ್ತದೆ. ಆ ಲೆವೆಲ್ ಅಲ್ಲಿ ಇದೆ ಸಿನಿಮಾ. ನೋಡ್ತಾ ಸ್ಕ್ರೀನ್ ಒಳಗಡೆ ನುಗ್ಬಿಟ್ಟು ಈ ರೀತಿ ಸ್ಟೋರಿ ಹೋಗ್ಬೇಕು, ಇದೇ ರೀತಿ ಹೋಗ್ಬೇಕು ಅಂತ ನಾನಂತೂ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ. ಹಿಂಗೆ ಹೋಗುತ್ತೆ ಅಂತ. ಸಿನಿಮಾದ ಫಸ್ಟ್ ಹಾಫ್ ಗೆ ಕರೆಕ್ಟ್ ಆಗಿ ಟೈಟಲ್ ಕಾರ್ಡ್ ಓಪನ್ ಆಗುತ್ತೆ ಏಳುಮಲೆ ಅಂತ. ಓಪನಿಂಗ್ ಶಾಟ್ ಅಲ್ಲೇ ಇಟ್ಬಿಡ್ತಾರೆ. ಬೇರೆ ಸಿನಿಮಾದವರು ಎಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ ಇದೇ ಟೆಂಪ್ಲೇಟ್ ನ. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿ ಯೂಸ್ ಮಾಡಿದ್ದಾರೆ. ಇಂಟರ್ವಲ್ ಗೆ ಕರೆಕ್ಟ್ ಆಗಿ ಏಳುಮಲೆ ಅನ್ನೋ ಒಂದು ಟೈಟಲ್ ಕಾರ್ಡ್ ನ ಕೊಡೋದ್ರ ಜೊತೆಗೆ ಎಕ್ಸೈಟ್ಮೆಂಟ್. ಸಿನಿಮಾದಲ್ಲಿ ಇವ್ರು ಮಾತ್ರ ಅಲ್ದೇನೆ ತುಂಬಾನೇ ಕ್ಯಾರೆಕ್ಟರ್ ಗಳು ಬರ್ತಾ ಹೋಗ್ತವೆ. ಜಗಪತಿ ಬಾಬು, ಕಿಶೋರ್, ನಾಗಭೂಷಣ್, ಸರ್ದಾರ್. ಪರ್ಸನಲ್ ಆಗಿ ಈ ಸಿನಿಮಾದಲ್ಲಿ ನನಗೆ ಇಷ್ಟವಾದಂತ ಕ್ಯಾರೆಕ್ಟರ್ ಕಿಶೋರ್ ಅವ್ರದ್ದು. ಕಾಂತಾರ ಸಿನಿಮಾದಲ್ಲಿ ಪೊಲೀಸ್ ಆಗಿ ಯಾವ ರೀತಿ ಕ್ಯಾರೆಕ್ಟರ್ ನ ಹ್ಯಾಂಡಲ್ ಮಾಡಿದ್ರು ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಪೊಲೀಸ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಸೇಮ್ ಎಕ್ಸಾಕ್ಟ್ ಆಗಿ ಅಲ್ಲಿ ಹಂಗಿತ್ತು ಇಲ್ಲೂ ಹಂಗೆ ಐತೆ. ಚಿಂದಿ. ಮತ್ತೆ ನೀವು ಊಹೆನೆ ಮಾಡ್ಕೊಳಕ್ ಆಗ್ದಿರೋಂತ ಒಂದು ದೊಡ್ಡ ತಲೆ ಇಲ್ಲಿ ಎಂಟ್ರಿ ಕೊಡ್ತದೆ. ಕರ್ನಾಟಕದಲ್ಲಿ ಒಂದು ದೊಡ್ಡ ಹವನೆ ಎದ್ದಿಸ್ಬಿಟ್ಟಿತ್ತು. ಆ ತಲೆ ಯಾವಾಗ್ಲೂ ಕಾಡಲ್ಲಿ ಇರ್ತದೆ. ಆ ತಲೆ ಯಾರು ಅಂತ ಗೆಸ್ ಮಾಡಿ ನೋಡೋಣ. ಇನ್ನ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಿದಾಗೇನೆ ಎದೆ ಒಳಗಡೆ ಡವ ಅಂತ ಹೊಡ್ಕೋತಾ ಇತ್ತು. ಏನೋ ಒಂದು ದುರ್ಘಟನೆ ಆಗ್ಬಹುದೇನೋ ಅನ್ನೋ ಒಂದು ಮುನ್ಸೂಚನೆ ಮೈಂಡ್ ಒಳಗಡೆ ಬರ್ತಾ ಇತ್ತು. ಹಾಗಿದ್ರೆ ಆ ತರ ಕೆಟ್ಟದ್ದೇನಾದ್ರೂ ಆಗ್ಬಹುದಾ, ಇದ್ರೂ ಇರ್ಬೋದೇನೋ. ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಸಸ್ಪೆನ್ಸ್ ಆಗಿ ಇಟ್ಟಿರ್ತೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ಇನ್ನ ಕೊನೆ ಕ್ಲೈಮ್ಯಾಕ್ಸ್ ಅದೇ ಈಗ್ಲೇ ಹೇಳದ್ನಲ್ಲ, ಏನು ಹೇಳಕ್ ಆಗಲ್ಲ. ಕೊನೆಯಲ್ಲಿ ಏನಾಗಿರ್ಬಹುದು ಅನ್ನೋ ಒಂದು ಸಸ್ಪೆನ್ಸ್. ಇದೇ ಸಸ್ಪೆನ್ಸ್ ಅಲ್ಲಿ ಸಿನಿಮಾ ಥಿಯೇಟರ್ ಒಳಗಡೆ ನುಗ್ಗಿ ನೀನ್ ಕೊಡೋ ಕಾಸಿಗೆ ಬೇಜಾರ್ ಮಾಡ್ದೇನೆ ಫುಲ್ ಎಂಟರ್ಟೈನ್ಮೆಂಟ್ ನ ಡೆಲಿವರಿ ಮಾಡ್ತದೆ ಈ ಸಿನಿಮಾ. ಫಿಕ್ಸ್ ಆಗ್ಬಿಡಿ. ಇನ್ನ ಲಾಸ್ಟ್ ಮಂತ್ ಸೂ ಫ್ರಮ್ ಸೋ ಅಂತ ಒಂದು ಸಿನಿಮಾ ಬಂತು. ಅದೇ ತರ ಈ ಸಿನಿಮಾದಲ್ಲೂ, ಬಟ್ ಇಲ್ಲಿ ಲವ್ ಅಂಡ್ ಥ್ರಿಲ್ಲರ್, ಅಲ್ಲಿ ಕಾಮಿಡಿ ವಿತ್ ಹಾರರ್. 2 ಸಿನಿಮಾಗಳು ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಒನ್ ಆಫ್ ದ ಬೆಸ್ಟ್ ನಮ್ ಕನ್ನಡ ಇಂಡಸ್ಟ್ರಿಗೆ ಈ ವರ್ಷದಲ್ಲಿ ಇವೆರಡೇನೆ. ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಹೀರೋಯಿನ್ ನಮ್ಮ ಮೈಸೂರಿನ ಹುಡುಗಿ ಪ್ರಿಯಾಂಕಾ ಮೇಡಮ್ ಅವರು ಈ ಸಿನಿಮಾದಲ್ಲಿ ಚಿನ್ನಿ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ಹೀರೋಗೆ ಇವರು ಲವರ್ ಆದ್ಮೇಲೆ ಹೀರೋ ಇಲ್ಲಿ ಹರೀಶಾ. ಮುಂದಿನ ಜನ್ಮದಲ್ಲಿ ನಾನು ಹರೀಶಾ ಆಗ್ಬಿಟ್ಬಿಟ್ಟು ಈ ಚೆನ್ನಿನ ಪಟಾಯಿಸೋದಂತೂ ಫಿಕ್ಸ್. ಒಟ್ನಲ್ಲಿ ಈ ತರದೊಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾನ ಹಿಂದೆ ನೀವು ನೋಡಿರೋ ಚಾನ್ಸೇ ಇರಲ್ಲ. ಇದನ್ನ ನೋಡಿದ್ಮೇಲೆ ಹೇಳ್ತೀರಾ, ವಾ ಏನಿದು ಈ ತರ ಇದೆ ಅಂತ. ಎಲ್ಲ ಚೀಪ್